ವಿಶ್ವಗುರು ಬಸವಣ್ಣನವರಲ್ಲಿ ಹಾಗೂ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಉಪವಾಸ ಮತ್ತು ನಿಸರ್ಗ ಚಿಕಿತ್ಸೆಯಿಂದ ಎಲ್ಲರಿಗೂ ಆರೋಗ್ಯ ಸೇವೆ ಸಲ್ಲಿಸುತ್ತಿರುವ ಶ್ರೀ ಬಸವಾನಂದ ಸ್ವಾಮೀಜಿಯವರ ಪಾದಕ್ಕೆ ಪುಡಮಟ್ಟು ವೇದಿಕೆ ಮೇಲೆ ಹಾಗೂ ಮುಂಭಾಗದಲ್ಲಿ ಕುಳಿತಿರುವ ಶರಣರೆಲ್ಲರಿಗೂ ಶರಣಾರ್ಥಿಗಳು ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳೊಂದಿಗೆ ನನ್ನ ಅನಿಸಿಕೆಗಳನ್ನು ಮುಂದುವರಿಸ್ತಾ ಇದ್ದೇನೆ. ಸ್ವಾಮೀಜಿಯವರು ನನಗೆ ಸುಮಾರು 2004ರಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಸಮಾವೇಶದಲ್ಲಿ ಪರಿಚಯ ಆಗಿದ್ದರು. ಅಲ್ಲಿಂದ 2009ವರೆಗೂ ನಮಗೆ ಅವರು ಅಂತ ಒಂದು ಸಂಪರ್ಕ ಸಿಕ್ಕಿರಲಿಲ್ಲ. ಆಮೇಲೆ 2009ರಲ್ಲಿ ನಮ್ಮ ಪ್ರದೇಶದಲ್ಲಿ ಅಂದರೆ ನಮ್ಮ ತುಮಕೂರು ರಸ್ತೆಯ ದಾಸರಳ್ಳಿ ಅಂತ ನಾವಲ್ಲಿ ವಾಸವಾಗಿರೋದು, ಆ ಪ್ರದೇಶದಲ್ಲಿ 1 ತಿಂಗಳ ಕಾಲ ಸೌಂದರ್ಯ ಸ್ಕೂಲು ಆವರಣದಲ್ಲಿ ಪ್ರವಚನ ಮತ್ತು ಉಪವಾಸ ಚಿಕಿತ್ಸೆನ ಪ್ರಾರಂಭಿಸಿದರು. ಆಗ ನಾನು 1 ತಿಂಗಳು ಕೂಡ ಅವ್ರ ಜೊತೆ ಪ್ರವಚನದಲ್ಲಿ ಭಾಗಿಯಾಗಿ ಮತ್ತು ನಮ್ಮ ಮನೆಯಲ್ಲಿ ನಾವು 3 ಜನ ಇದ್ವಿ. ನಮ್ಮ ಧರ್ಮಪತ್ನಿ ಪದ್ಮ ಮತ್ತು ನಮ್ಮ ಮಗಳು ನಿಸರ್ಗ ಅಂತೇಳಿ 3 ಜನ ಸೇರಿ ನಾವು ಉಪವಾಸನ ಚಿಕಿತ್ಸೆನ 18 ದಿನಗಳ ಕಾಲ ಮಾಡಿ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸೇವಾ ವೃತ್ತಿಯಲ್ಲಿ ವೇತನ ರಹಿತ ರಜೆ ಆಗ್ತಾನೆ ಆರೋಗ್ಯದಿಂದ ಯಾವುದೇ ತೊಂದರೆಗಳಿಲ್ಲದೆ ಯಾವುದೇ ಆಸ್ಪತ್ರೆಗೆ ಅಡ್ಮಿಟ್ ಆಗದೆ ನನ್ನ ವೃತ್ತಿಯನ್ನು ಹೋದ ವರ್ಷ ಜೂನ್ನಲ್ಲಿ ನಾನು ನಿವೃತ್ತಿ ಹೊಂದಿದೆ. ಒಂದು ಖಾಸಗಿ ಕಂಪ್ನಿನಲ್ಲಿ ಟೆಕ್ನಿಷಿಯನ್ ಕೆಲಸ ಮಾಡ್ತಾಯಿದ್ದೆ. ಇದಕ್ಕೆಲ್ಲ ಪ್ರೇರಣೆ ಅಂದರೆ ನಮ್ಮ ಧರ್ಮಪತ್ನಿಯವರು. ಯಾಕೆಂದರೆ ಅವರು ಪ್ರೋತ್ಸಾಹ ಮತ್ತು ಸಲಹೆ ಮೇರೆಗೆ ನಾವು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಮಗಳಾಗಲಿ ನಾನಾಗಲಿ ಅವರು ಸ್ವಲ್ಪ ನಮ್ಮನ್ನು ಮುಂದಕ್ಕೆ ತಳ್ಳಿದಾಗಲೇ ನಾವು ಏನಾದ್ರು ಮಾಡೋ ಅಂಥ ನಮ್ಮ ಒಂದು ಪ್ರವೃತ್ತಿ. ನನ್ನ ಮಗಳು ನಿಸರ್ಗ ಅಂತ ಹೆಸರಿದೆ ಇಲ್ಲಿ, ಅದನ್ನು ನಾನು ಒಂಚೂರು ಪ್ರಸ್ತಾಪ ಮಾಡಲೇಬೇಕು. ಯಾಕೆಂದರೆ ನನ್ನ ಧರ್ಮಪತ್ನಿ ಗರ್ಭಿಣಿ ಇದ್ದಾಗ ಯಾವುದೇ ಒಂದು ಕಬ್ಬಿಣದ ಅಂಶ ಮಾತ್ರೆ ಕೂಡ ಉಪಯೋಗಿಸ್ತೇನೆ, ಬರೀ ಜೇನುತುಪ್ಪ ಸತ್ತಿನ ರಸದಲ್ಲೇ ಗರ್ಭಧಾರಣೆ ಆಗಿ ಅವರು ಸಾಮಾನ್ಯ ಹೆರಿಗೆಯಲ್ಲಿ ನಮ್ಮ ಮಗಳಿಗೆ ಜನನ ಮಾಡಿಕೊಟ್ಟಿದ್ದರಿಂದ ಅವಳಿಗೆ ನಾವು ನಿಸರ್ಗ ಅಂತ ಹೆಸರಿಟ್ಟಿದ್ದೀವಿ. ಅಲ್ಲಿಂದ ನಾನು 93ರಲ್ಲಿ ನಮ್ಮ ಸ್ವಾಮೀಜಿಯವರು ಅವಾಗ ಅಷ್ಟೊಂದು ಸಂಪರ್ಕ ಇರಲಿಲ್ಲ. ನಾನು ಪ್ರಕೃತಿ ಚಿಕಿತ್ಸೆ ಆರಾಧಕನಾಗಿ ಅಲ್ಲಿಂದ ನನ್ನ ಸ್ವಂತ ಜಾಂಡೀಸ್ ಕಾಯಿಲೆ ಬಂದಿದ್ದರಿಂದ ನನ್ನ ಅನುಭವದಿಂದ ನಾನು ಈ ಪ್ರವೃತ್ತಿಗೆ ಅಂದರೆ ಈ ಮಾರ್ಗಕ್ಕೆ ನಾನು ಬಂದೆ. ಡಾಕ್ಟರ್ ಬ್ರಹ್ಮಚರ್ಯ ಮತ್ತು ಡಾಕ್ಟರ್ ಭಾಗ್ಯಮ್ಮ ಅಂತ ಪ್ರಕೃತಿ ಚಿಕಿತ್ಸಕರಿದ್ದಾರೆ, ಅವರು ಸ್ವಾಮೀಜಿಯವರಿಗೂ ಸಹ ಗೊತ್ತು. ಅವರ ಸಲಹೆ ಮೇರೆಗೆ ನಾವು ಆ ಒಂದು ಧೈರ್ಯ ಮಾಡಿ ಆ ಕಾರ್ಯವನ್ನು ನಿಭಾಯಿಸಿದ್ವಿ. ನನ್ನ ಮಗಳು ಕೂಡ ಇವತ್ತಿನ ದಿವಸ ಎಲ್ಲ ಇಲ್ಲಿ ಬಂದು ಪ್ರೋಗ್ರಾಮ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಭರತನಾಟ್ಯ ಕಲಾವಿದೆ ಮತ್ತು MSc ಯೋಗ ಕೂಡ ಮಾಡಿಸಿದ್ದೀವಿ. ಈಗ ನರ್ಸಿಂಗ್ ಅವಳು ಯೋಗ ಕೂಡ ಮಾಡಿಸ್ತಾ ಇದ್ದಾಳೆ. ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ನಮ್ಮ ಸಹಕಾರದಿಂದ ನಾವು ನಮ್ಮ ಅಳಿಯಂದರೊಂದಿಗೆ ಆಸ್ಪತ್ರೆಯನ್ನು ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ನಡೆಸ್ತಾ ಬರ್ತಾಯಿದ್ದೀವಿ. ಈಗ ಉಪವಾಸ ಈಗ ನಾವು ಸುಮಾರು 2009ರಲ್ಲಿ ನಾನು ಉಪವಾಸ ಮಾಡಿದ್ದೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಮಾಡೋಕ್ಕಾಗಿ ಒದಗಿ ಬಂದಿರಲಿಲ್ಲ. ಅಂದರೆ ನಮ್ಮ ಪ್ರಯತ್ನ ಇರಲಿಲ್ಲ ಅಂದ್ಕೋಬೇಕು ನಾವು ಅಷ್ಟೇ. ಅಂದರೆ ಆರೋಗ್ಯದ ಒಂದು ಹಿತಮಿತ ಆಹಾರದಲ್ಲಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡು ಮತ್ತು ಯೋಗದಲ್ಲಿ ನಮ್ಮನ್ನು ಜೀವನವನ್ನು ತೊಡಗಿಸ್ಕೊಂಡು ಬಂದಿದ್ದೀವಿ. ಈಗ ಮೊನ್ನೆ ನಾವು ಇವತ್ತಿಗೆ 10 ದಿವಸ ಆಯಿತು ಉಪವಾಸ ಚಿಕಿತ್ಸೆ ತೊಗೊಂಡಿದ್ದೀವಿ. ನಾವು ತುಂಬ ಲವಲವಿಕೆಯಾಗಿ ಆರೋಗ್ಯವಾಗಿದ್ದೀವಿ, ತೂಕನೂ ಕಡಿಮೆ ಮಾಡ್ಕೊಂಡಿದ್ದೀವಿ. ಆವತ್ತಿನ ಉಪವಾಸಕ್ಕೂ ಇವತ್ತಿನ ಉಪವಾಸಕ್ಕೂ ಭಾಳ ವ್ಯತ್ಯಾಸ ಇದೆ. ಎಲ್ಲರೂ ಮಾಡ್ಬೋದು. ಇವತ್ತು ನಮಗೆ ಆವತ್ತಿನ ಕಾಲದಲ್ಲಿ ಸ್ಪಿರುಲಿನ ಮಾತ್ರೆ ಅನ್ನೋದಿರಲಿಲ್ಲ, ತುಂಬ ಸುಸ್ತಾಗ್ತಿತ್ತು, ತುಂಬ ತಲೆನೋವು ವಾಂತಿ ಇದೆಲ್ಲ ಆಗಿ ಅನುಭವಿಸಿದ್ವಿ. ಆದರೂ ನಾವು ಅವಾಗ ಅದನ್ನು ಪೂರೈಸಿದ್ವಿ. ಈಗ ನಮಗೆ ಜ್ಯೂಸ್ ಕೊಡ್ತಾರೆ ಮತ್ತು ಮಧ್ಯಾಹ್ನ ಮಜ್ಜಿಗೆ ಅಂದರೆ ಮಜ್ಜಿಗೆ ಅವರು ಮತ್ತು ರಾತ್ರಿ ಅವರವರ ವಯೋಗುಣಕ್ಕೆ ತಕ್ಕನಾಗಿ ಮತ್ತು ಅವರ ಆರೋಗ್ಯ ಪರಿಸ್ಥಿತಿ ನೋಡಿಕೊಂಡು ಸ್ವಾಮೀಜಿಯವರ ಸಲಹೆ ಮೇರೆಗೆ ನಮ್ಮ ಇಲ್ಲಿರೋ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಯಾವುದು ಗಂಟೆ ಹೊಡೆಯೋದು ಮಾತ್ರ ತಪ್ಪೋದಿಲ್ಲ, ಸಮಯಕ್ಕೆ ಸರಿಯಾಗಿ ನಮಗೆ ಇರೋ ಜಾಗಕ್ಕೆ ತಂದೆಲ್ಲ ಕೊಡ್ತಾಯಿದ್ದಾರೆ. ಮತ್ತು ರಾತ್ರಿ ಸೂಪು ಮತ್ತು ಗಂಜಿ ಅದೆಲ್ಲ ಕೊಡೋದ್ರಿಂದ ಅಷ್ಟೇನು ಸುಸ್ತು ಅನ್ಸೋದಿಲ್ಲ, ಎಲ್ಲರೂ ಮಾಡ್ಬೋದು. ಆಮೇಲೆ ಎಲ್ಲ ಕಾಯಿಲೆಗಳು ಉಪವಾಸನೆ ಮದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಆಯುರ್ವೇದದಲ್ಲಿ ಕೂಡ ಲಂಘನಂ ಪರಮ ಔಷಧಂ ಅಂತ ಹೇಳ್ಬಿಟ್ಟು, ಲಂಘನಂ ಅಂದರೆ ಉಪವಾಸ ಅಂತ ಹೇಳ್ಬಿಟ್ಟು ಈ ಎಲ್ಲ ಮಾರ್ಗದಲ್ಲಿ ಉಪಯೋಗಿಸ್ಕೊಂಡು ತಾವುಗಳು
ಆಸಕ್ತಿ ಇರೋರು ಬಂದು ಇಲ್ಲಿ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ನಾವು ಈ ಬಸವ ಮಾರ್ಗ, ಈ ಬಸವ ಧರ್ಮ ಪಥಕ್ಕೆ ಬರಲಿಕ್ಕೆ 25 ವರ್ಷದಿಂದನೇ ನಾವು ಬಂದಿದ್ದು. ಡಾಕ್ಟರ್ ಮಾತೆಮಾದೇವಿ ಮಾತಾಜಿಯವರಿಂದ ದೀಕ್ಷೆ ಪಡ್ಕೊಂಡ್ವಿ ನಾವು. ಅಂದಿನಿಂದ ಇಂದುವರೆಗೂ ನಾವು ಗುರು ಬಸವಣ್ಣನವರನ್ನ ನಂಬಿದ್ಬಿಟ್ಟಿದ್ದೀವಿ. ಯಾವ ಒಂದು ನಮಗೆ ದ್ವಂದ್ವ ಇಲ್ಲ, ಗೊಂದಲನೂ ಇಲ್ಲ. ನಾವು ಎಲ್ಲಿ ಹೋಗೋದಾಗಲಿ ಅಂದರೆ ಎಲ್ಲ ಕಡೆ ಹೋಗ್ತೀವಿ, ಸ್ಥಳಗಳು ನೋಡಲಿಕ್ಕೆ, ಆ ಪರಿಸರ ನೋಡಲಿಕ್ಕೆ ಹೋಗ್ತೀವೋ ಹೊರತು ಯಾವುದೇ ರೀತಿಯಲ್ಲಿ ನಾವು ಅದರಲ್ಲಿ ಪೂಜೆಗಳಾಗಲಿ ಅಭಿಷೇಕ ಅಂತ ಇಂಥ ಯಾವುದೂ ನಾವು ಭಾಗವಹಿಸೋದಿಲ್ಲ. ಬಸವಣ್ಣನವರೇ ಗುರು, ಇಷ್ಟಲಿಂಗವೇ ದೇವರು, ಜಂಗಮ ಅಂದರೆ ಸಮಾಜಕ್ಕೆ ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಬರ್ತಾಯಿದ್ವಿ. ಯಾವುದೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡಿದ್ದೀವಿ. ಇದುವರೆಗೂ ನಾವು ಯಾವುದೇ ರಾಹುಕಾಲ, ಗುಳಿಕಾಲ, ಅಮಾವಾಸ್ಯೆ, ಹುಣ್ಣಿಮೆ, ಮುಹೂರ್ತ ಅಂತ ನಾವು ಇದುವರೆಗೂ ಯಾವುದೂ ನೋಡಿಲ್ಲ. ನಮ್ಮ ಮಗಳಿಗೆ ಮದುವೆ ಮಾಡಲಿಕ್ಕೂ ನಾವು ಯಾವುದೂ ನೋಡೋಕ್ಕೆ ಹೋಗಿಲ್ಲ. ಮನೆ ಕಟ್ಟುವಾಗಲಿ, ಈ ಮತ್ತು ಆಸ್ಪತ್ರೆ ನಮ್ಮದು ಓಪನ್ ಮಾಡುವಾಗಲಿ ಸಮಯ ಆಗಲಿ ಯಾವುದೂ ನೋಡಿಲ್ಲ. ಶನಿವಾರ ಮಧ್ಯಾಹ್ನ 12 ಗಂಟೆಗೆ ನಾವು ಆಸ್ಪತ್ರೆ ಉದ್ಘಾಟನೆ ಮಾಡಿದ್ವಿ ಸಾಣಿಹಳ್ಳಿ ಶ್ರೀಗಳಿಂದ. ಹಾಗಾಗಿ ತುಂಬ ಇದುವರೆಗೂ ಒಳ್ಳೆ ಗಟ್ಟಿತನದಿಂದ ಜೀವನ ನೆಮ್ಮದಿಯಾಗಿ ಸಾಗಿಸ್ತಾ ಇದ್ದೀವಿ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಯಾವುದೋ ಒಂದು ಇದಿಲ್ದಂಗೆ. ನಮಗೇನು ಕಷ್ಟ ಬರಲಿಲ್ಲ ಅಂತ ತಿಳ್ಕೊಬೇಡಿ. ನಮಗೂ ಕೂಡ ಒಂದ್ಸರಿ ಆಕ್ಸಿಡೆಂಟ್ ಆಗಿತ್ತು. ಅದು ಪಂಚನಹಳ್ಳಿ ಹತ್ರ ಒಂದು ಮಾಡಾಳ ಅಂತಿದೆ, ಅಲ್ಲಿ ಬಸವ ಮಂಟಪ ಉದ್ಘಾಟನೆ ಹೋಗಿ ಬರುವಾಗಲೇ ಆಯಿತು ಅಂತ. ಅದಕ್ಕೆ ಕಾಕತಾಳೀಯ ಅಂತಲ್ಲ, ಅಂದರೆ ಈಗ ಎಲ್ಲ ಕ್ಷೇತ್ರಗಳಿಗೆ ಹೋದಾಗ ಬರುವಾಗಲೂ ಎಷ್ಟೋ ಬಸ್ ಆಕ್ಸಿಡೆಂಟ್ ಆಗುತ್ತೆ, ಕಾರುಗಳು ಆಕ್ಸಿಡೆಂಟ್ ಆಗ್ತವೆ, ಜನ ಸಾಯ್ತಾರೆ. ಅಂದರೆ ಅದೇ ಉದ್ದೇಶ ಅಲ್ಲ, ಅದವ್ರದ್ದು ಋಣ ಮುಗೀತು ಅಂತ ತಿಳ್ಕೊಬೇಕು. ನಮ್ಮದು ಒಂದು ಚಿಕ್ಕದ್ರಿಂದ ದೊಡ್ಡದು ಪಾರಾಯಿತು ಅಂತ ನಾವು ಭಾವಿಸ್ಕೊಳ್ತೀವಿ. ಬರುವಾಗ ಡಾಬಸ್ಪೇಟೆ ಹತ್ರ ಕಾರು ಆ ಕಡೆ ಡಿವೈಡಿಗೆ ಹೊಡೆದು ಈ ಕಡೆ ಒಂದು 15 ಅಡಿ ಆಳಕ್ಕೆ ಕಾರು ಪಟ್ಟಿ ಹೊಡಿತು. ನಾವು 4 ಜನ ಇದ್ವಿ, ಯಾರಿಗೂ ಏನೂ ಆಗಲಿಲ್ಲ. ಆಮೇಲೆ ಬಂದವರು ಕೂಡ ನಿಲ್ಲಿಸ್ಬಿಟ್ಟು ಕಾರ್ನೆಲ್ಲ ನಿಲ್ಲಿಸಿ ಒಂದು ಅರ್ಧ ಗಂಟೆಯಲ್ಲಿ ರೋಡ್ ಕ್ಲಿಯರ್ ಮಾಡಿಕೊಟ್ರು, ಯಾವುದೇ ಒಂದು ಅಪಘಾತ ಇದ್ದಂಗೆ. ಮತ್ತು ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಬಂದು ಮನೆಗೆ ಬಂದುಬಿಟ್ಟು ಇವ್ರನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ನಾನು ಸೆಕೆಂಡ್ ಶಿಫ್ಟು ಡ್ಯೂಟಿಗೆ ಹೋಗೋದು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾವು ಒಂದು ಮಾರ್ಗದಲ್ಲಿ ಒಬ್ಬರು ನಂಬಿದಾಗ ಧೈರ್ಯ ಇರುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ಈ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಹಾಗೆ ನೀವು ನಾವೆಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ, ಕೈಲಾದಷ್ಟು ಜಂಗಮ ಅಂದರೆ ಸಮಾಜಕ್ಕೆ ಎಷ್ಟಾಯಿತು ಸೇವೆ ಮಾಡೋಣ. ನಮ್ಮ ಬಸವಾನಂದ ಸ್ವಾಮೀಜಿಯವರು ಕೂಡ ಆರೋಗ್ಯದ ಬಗ್ಗೆನೇ ಭಾಳ ಕಾಳಜಿ ಅವರಿಗೆ. ಅದಕ್ಕೆ ಅವರು ಅರಿವಿನ ಕಣ್ಣು. ಒಂದು ಸರಿ ಇಂಟ್ರ್ಯೂ ಮಾಡುವಾಗ ವೀರೇಂದ್ರ ಹೆಗ್ಡೆ ಅವ್ರದ್ದು ಇವ್ರದ್ದು ಒಂದು ಕಡೆ ಇಂಟ್ರ್ಯೂ ಇತ್ತು ದೂರದರ್ಶನದಲ್ಲಿ. ಅವ್ರ ಹೆಗ್ಡೆ ಅವರು ಅವ್ರ ಬಗ್ಗೆ ಏನು ಹೇಳಿಲ್ಲ. ನಾವು ಕಣ್ಣಿದೆ, ನಮ್ಮ ಬಳುವಳಿಯಾಗಿ ಬಂದಿರೋ ಆಸ್ತಿಯಿಂದ ನಾವು ಇಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡಿದ್ದೀವಿ, ಅವರು ಏನೂ ಇಲ್ದಾನೆ ಅರಿವಿನ ಕಣ್ಣನ್ನು ತೆರೆಸಿಕೊಂಡು ಇಷ್ಟು ಜನಕ್ಕೆ ಆರೋಗ್ಯ ಕೊಟ್ಟಿದ್ದಾರೆ ಅಂತ ಪ್ರಶಂಸೆ ಮಾಡಿದರು. ಅದೆಲ್ಲ ನನಗೆ ಸ್ವಲ್ಪ ಭಾಳ ನೆನಪಿನಲ್ಲಿರೋಂಥ ವಿಷಯಗಳು. ಹಿಂಗೆ ಈ ಗುರುಬಸವ ಮನೆ ಹಿಂಗೆ ಜನಗಳಿಗೆ ಆರೋಗ್ಯಕ್ಕೋಸ್ಕರ ಸೇವೆ ಸಲ್ಲಿಸಲಿ. ನೀವು ಕೈಲಾದ ನಾವು ನೀವೆಲ್ಲ ಕೈಲಾದಷ್ಟು ಸೇವೆ ಮಾಡೋಣ ಅಂತ ಹೇಳ್ತಾ ನನ್ನ 2 ತೊದಲು ಮಾತುಗಳನ್ನು ಸ್ವಾಮೀಜಿಯವರ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣ. ಶರಣ ತತ್ವದ ಬಗ್ಗೆ ಮಾಹಿತಿ ನೀಡಿದಂತಹ ನಾಗರಾಜ್ ಸಿ ಅವರಿಗೆ ಪೂಜ್ಯರಿಂದ